ಹಾಯ್ ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ವಿಡಿಯೋನ ಮುಂದುವರಿಸ್ತಾ ಇದ್ದೀನಿ. ಇವತ್ತು ಸಂಡೇ ಸ್ಪೆಷಲ್ ಚಿಕನ್ ಸಾಂಬಾರು ಮಾಡ್ತಾಯಿದ್ದೀವಿ. ಅದು ಹಳ್ಳಿ ಶೈಲಿಯಲ್ಲಿ ಮಾಡ್ತಾಯಿದ್ದೀವಿ. ಬನ್ನಿ ಅದು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ನಾನು ಮಾಡ್ತಾಯಿಲ್ಲ, ಆದರೆ ಅದು ಅಕ್ಕನ ಮಗಳು ಮಾಡ್ತಾಯಿದ್ದಾಳೆ ಸಾಂಬಾರನ್ನ. ಯಾಕೆ ಅಂದರೆ ನಂಗೆ ಅಷ್ಟು ಚಿಕನ್ ಸಾಂಬಾರೆಲ್ಲ ಮಾಡೋಕ್ಕೆ ಬರಲ್ಲ ಬರ್ತಿತ್ತು, ಆದರೆ ಈಗ ಅಷ್ಟು ಚೆನ್ನಾಗಿ ಮಾಡೋಕ್ಕೆ ಬರಲ್ಲ. ಯಾಕೆಂದರೆ ಮದುವೆಯಾಗಿ 7 ವರ್ಷ ಆಯಿತು. 7 ವರ್ಷದಲ್ಲಿ ನನ್ನ ಅಮ್ಮಮ್ಮ ಅಂದರೆ ಒಂದು 10-12 ಸಲ ಮಾಡಿರ್ಬೋದು ಅಷ್ಟೇ. ಯಾಕೆ ಅಂದರೆ ಇಲ್ಲಿ ಯಾರೂ ಅಷ್ಟು ನಾನ್ ವೆಜ್ ತಿನ್ನಲ್ಲ, ಅದಕ್ಕೋಸ್ಕರ ನಾನು ಮಾಡಲ್ಲ. ನೋಡಿ, ಇವಾಗ ನಮ್ಮ ಅಕ್ಕನ ಮಗಳು ಒಂದು ಬಾಣಲಿಗೆ ಎಣ್ಣೆ ಮತ್ತು ಮೆಣಸು, ಎಣ್ಣೆ ಹಾಕ್ಕೊಂಡು ಅದಕ್ಕೆ ಮೆಣಸು ಮತ್ತು ಈರುಳ್ಳಿ, ಬೆಳ್ಳುಳ್ಳಿ, 2 ಮೆಣಸಿನ್ಕಾಯಿ ಹಾಕ್ಕೊಂಡು ಅದನ್ನು ಎಣ್ಣೆಲಿ ಬಾಡಿಸ್ಕೊತಾ ಇದ್ದಾಳೆ. ನೋಡಿ, ಚೆನ್ನಾಗಿ ಅದನ್ನು ಬಾಡಿಸ್ಕೊಂಡು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪನ್ನು ಹಾಕ್ಕೊಂಡು ಬಾಡಿಸ್ಕೊತಾರೆ. ಈಗ ಸ್ವಲ್ಪ ಅದಕ್ಕೆ ಅರಿಶಿನ ಪುಡಿ, ನೋಡಿ ನಂಗೆ ಅಷ್ಟು ನಾನ್ ವೆಜ್ ಮಾಡೋದೆಲ್ಲ ಮರ್ತೇ ಹೋಗಿದೆ ಅಂತ ಅಂದ್ಕೊಳ್ಳಿ. ನಂಗೆ ಜಾಸ್ತಿ ಮಾಡೋಕ್ಕೆ ಬರಲ್ಲ. ವೆಜ್ ಬೇಕಾದರೆ ಚೆನ್ನಾಗಿ ಮಾಡ್ತೀನಿ, ನಾನ್ ವೆಜ್ ನಂಗೆ ಮಾಡೋಕ್ಕೆ ಬರಲ್ಲ ಅಷ್ಟು. ಊರಲ್ಲಿದ್ದಾಗ ಮಾಡ್ತಿದ್ದೆ, ಇವಾಗ ಅಷ್ಟು ಮಾಡಲ್ಲ. ಇಲ್ಲಿ ನಮ್ಮ ಮಾವ ಮಟನ್ ತಿನ್ನಲ್ಲ, ಅದಕ್ಕೋಸ್ಕರ ನಾವು ಜಾಸ್ತಿ ಮಾಡಲ್ಲ. ಈಗ ಅದನ್ನು ರುಬ್ಕೊತೀನಿ. ನೋಡಿ, ಆಗಿದೆ ರುಬ್ಕೊಂಡು. ಇವಾಗ ನಾನು ಮಸಾಲೆಗೆ ರೆಡಿ ಮಾಡ್ಕೊತೀವಿ. ಮಸಾಲೆಗೆ ಅವರು ಕಾಯಿ ತುರಿ ಮತ್ತು ಹುರ್ಗಡ್ಲೆ, ಟೊಮೊಟೊ, ಚಕ್ಕೆ, ಲವಂಗ ಹಾಕ್ಕೊಂಡು ರುಬ್ಕೊತಾ ಇದ್ದಾಳೆ ಮಸಾಲೆಗೆ. ನಮ್ಮ ಹಳ್ಳಿ ಕಡೆ ಎಲ್ಲ ಹೀಗೆ ಮಾಡೋದು. ಬೇರೆ ಬೇರೆ ಕಡೆ ಎಲ್ಲ ಹೇಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ. ಒಬ್ರೊಬ್ರು ಗಸಗಸೆ, ಗೋಡಂಬಿ ಎಲ್ಲ ಹಾಕ್ಕೊತಾರೆ ಮಸಾಲೆಗೆ. ನಾವು ಅದನ್ನು ಯಾವುದೂ ಯೂಸ್ ಮಾಡಲ್ಲ. ಇಲ್ಲಿ ಯೂಸ್ ಮಾಡ್ತಾರೆ, ಆದರೆ ನಮ್ಮ ಅಕ್ಕನ ಮಗಳು ಹಳ್ಳಿ ಶೈಲಿಲಿ ಮಾಡೋದ ಕಾರಣ ಅದಕ್ಕೋಸ್ಕರ ಹಾಕ್ಕೊಂಡಿಲ್ಲ. ನೋಡಿ, ನಾವು ಯಾವಾಗಲೂ ಹೊರ್ಗಡೆನೇ ಮಾಡೋದು ನಾನ್ ವೆಜ್ನ. ಯಾಕೆ ಅಂದರೆ ಇಲ್ಲಿ ಅಕ್ಕಪಕ್ಕ ಎಲ್ಲ ಬ್ರಾಹ್ಮಣರು ಮನೆ. ನಾವು ಇರೋದು ಮನೆ ಕೂಡ ಸಹ ನಾವು ಅಶೋಕ್ ನಗರದಲ್ಲಿ ಇರೋದು, ಅದು ಸಹ ಬ್ರಾಹ್ಮಣರು ಮನೆ. ಅದಕ್ಕೋಸ್ಕರ ನಾವು ಒಳಗಡೆ ನಾನ್ ವೆಜ್ ಮಾಡಲ್ಲ. ನಮ್ಮ ಮಾವನು ಸ್ವಲ್ಪ ಬ್ರಾಹ್ಮಣರು ಥರನೇ. ಅವರು ಯಾವತ್ತು ಹುಟ್ಟಿದಾಗಿಂದನೂ ಅವರು ನಾನ್ ವೆಜ್ ತಿಂದಿಲ್ಲ, ಅದಕ್ಕೋಸ್ಕರ ನಾವು ಒಳಗಡೆ ಮಾಡಲ್ಲ. ಹೊರ್ಗಡೆನೇ ಮಾಡ್ಕೊಂಡು ಊಟ ಮಾಡ್ಕೊತೀವಿ. ಯಾಕೆಂದರೆ ಇಲ್ಲಿ ಅಷ್ಟು ವಿಶಾಲವಾಗಿ ಜಾಗ ಇದೆ. ನಮ್ಮ ಮಾವಂಗೆ ಇಷ್ಟ ಆಗಲ್ಲ ಅಂತ ಅವ್ರೇನು ಪಾಪ ಮಾಡ್ಕೊಂಡು ತಿನ್ನಬೇಡಿ ಅಂತ ಹೇಳಿಲ್ಲ, ಆದರೆ ನಾವೇ ಒಳಗಡೆ ಮಾಡಲ್ಲ, ಹೊರ್ಗಡೆನೇ ಮಾಡ್ಕೊಂಡು ಊಟ ಮಾಡ್ಕೊತೀವಿ. ನೋಡಿ, ಇವಾಗ ಕುಕ್ಕರ್ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡು ಮಸಾಲೆನ, ಅದು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಎಲ್ಲ ಹಾಕ್ಕೊಂಡು ಈಗ ಹುರ್ಕೊತಾ ಇದ್ದಾರೆ ಎಣ್ಣೆಲಿ. ನೋಡಿ, ಅದಕ್ಕೆ ಚಿಕನ್ ಹಾಕ್ಕೊಂಡು ಚೆನ್ನಾಗಿ, ಚಿಕನ್ ಎಲ್ಲ ಅಮ್ಮ ತೊಳೆದು ಇಟ್ಟಿದ್ರು ಆವಾಗಲೇ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾರೆ. ಅದು ಚಿಕನ್ ಚೆನ್ನಾಗಿ ಬೇಯಬೇಕು, ಇಲ್ಲಾಂದರೆ ಹಸಿ ವಾಸನೆ ಹೋಗೋವರೆಗೂ. ಅದಕ್ಕೆ ಉಪ್ಪು ಹಾಕ್ಕೊಂಡಿದ್ದಾರೆ. ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊತಾ ಇದ್ದಾರೆ. ಹಸಿ ವಾಸನೆ ಹೊಡೆದ್ರೆ ತಿನ್ನೋಕೆ ಒಂಥರ ಆಗುತ್ತೆ. ಚೆನ್ನಾಗಿ ಶುಂಠಿ ಬೆಳ್ಳುಳ್ಳಿಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಚೆನ್ನಾಗಿ ಹುರ್ಕೊತಾ ಇದ್ದಾರೆ. ಎಣ್ಣೆ ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ಬಾಡಿಸ್ಕೋಬೇಕು. ಈಗ ಎಣ್ಣೆ ಬಿಟ್ಕೊಂಡಿದೆ, ಅದಕ್ಕೆ ಸಾಂಬಾರು ಪುಡಿ, ಮಟನ್ ಸಾಂಬಾರು ಪುಡಿನ ಹಾಕ್ಕೊತಾ ಇದ್ದೀವಿ. ಹಳ್ಳಿ ಕಡೆ ಎಲ್ಲ ಒಂದೇ ಥರ ಪುಡಿನೇ ಮಾಡೋದು. ಸಾಮಾನ್ಯವಾಗಿ ಬೇಳೆ ಸಾಂಬಾರು ಪುಡಿ, ಮಟನ್ ಸಾಂಬಾರು ಪುಡಿ ಎಲ್ಲ ಒಂದೇ. ನಾವು ಸಹ ಹಂಗೆ ಮಾಡ್ತಿದ್ದು ಊರಲ್ಲಿದ್ದಾಗ. ಈಗ ಇಲ್ಲಿಗೆ ಬಂದಮೇಲೆ ಮಟನ್ ಸಾಂಬಾರು ಪುಡಿನೇ ಬೇರೆ, ಬೇಳೆ ಸಾಂಬಾರು ಪುಡಿನೇ ಬೇರೆ. ಅದು ನನಗೆ ಗೊತ್ತಿರಲಿಲ್ಲ. ನಮ್ಮ ಅತ್ತೆ ನಮ್ಗೆ ಹೇಳ್ಕೊಟ್ಟಿದ ಮೇಲೆ ಗೊತ್ತಾಗಿದ್ದು. ನಮ್ಗೆ ನಿಜವಾಗ್ಲೂ ನಂಗೆ ಗೊತ್ತಿರಲಿಲ್ಲ. ನಾವು ಸಹ ಹಳ್ಳಿಲೇ ಬೆಳೆದಿರೋದ್ರಿಂದ ನಮಗೂ ಗೊತ್ತಿರಲಿಲ್ಲ. ನಾವು ಮದುವೆ ಆದಮೇಲೆ ಎಲ್ಲ ತಿಳ್ಕೊಂಡಿದ್ದು. ನೋಡಿ, ಈಗ ಕುಕ್ಕರಲ್ಲಿ 3 ವಿಸಲ್ ಕೂಗಿಸ್ಕೊಂಡಿದ್ದಾಗಿದೆ. ಅದಕ್ಕೆ ಮಾಡಿಸಿರೋ ಮಸಾಲೆನ ಹಾಕ್ಕೊತಾ ಇದ್ದೀವಿ. ಮಸಾಲೆಗೆ ನಾವು ಎಷ್ಟು ನೀರು ಬೇಕು, ನಮಗೆ ತೆಳುಗೆ ಬೇಕಾ ಗಟ್ಟಿಗೆ ಬೇಕಾ ಅಂತ ನಾವು ಅದನ್ನು ನೋಡಿಕೊಂಡು ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಇದು ಸಹ ಅಷ್ಟೇ, ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಕುದಿಸ್ಬೇಕು. ಇಲ್ಲಾಂದರೆ ಸಾಂಬಾರು ಚೆನ್ನಾಗಾಗಲ್ಲ. ನೋಡಿ, ಈಗ ನೀರೆಲ್ಲ ಹಾಕಿದಾಗಿದೆ. ಮಸಾಲೆ ಎಲ್ಲ ತಿರುಗಿಸಿದ್ದಾರೆ ಚೆನ್ನಾಗಿ. ಎಲ್ಲ ಕಡೆ ಅದು ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಚೆನ್ನಾಗಿ ಕುದೀತಾ ಇದೆ. ನೋಡಿ, ಈಗ ಬೆಂದಿದ್ದಾಗಿದೆ ಸಾಂಬಾರು. ಇವಾಗ ಊಟ ಮಾಡೋದು ಒಂದೇ ಬಾಕಿ. ಎಲ್ರಿಗೂ ಅನ್ನ, ಸಾಂಬಾರು, ಮುದ್ದೆ ನೋಡಿ ಆಗಿದೆ.
ನೋಡಿದ್ರಿ ಅಲ್ವಾ ನಾವು ಹೇಗೆಲ್ಲ ಚಿಕನ್ ಸಾಂಬಾರು ಹಳ್ಳಿ ಶೈಲಿಲಿ ಮಾಡಿದ್ವಿ ಅಂತ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ನೀವು ನಮ್ಮ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ನನ್ನ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ ಅವ್ರಿಗೆಲ್ಲ ನಾನು ತುಂಬ ಹೃದಯದಿಂದ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಹೀಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಯಾವುದಾದ್ರೂ ಹೊಸ ರೆಸಿಪಿಯೊಂದಿಗೆ ನಾನು ಬರ್ತೀನಿ. ಬಾಯ್ ಬಾಯ್.